ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾತನಾಡಿ, ದೇವೇಗೌಡರ ಮುಖ ನೋಡಿ ಯಾರೂ ಮತ ಹಾಕಲ್ಲ, ಹಣ ಕೊಟ್ರೆ ಮಾತ್ರ ಮತ ಹಾಕ್ತಾರೆ ಎಂದು ಹೇಳುವ ಮೂಲಕ ಹಣದಲ್ಲಿ ಅಳೆಯುವ ವ್ಯಕ್ತಿಗಳಿಗೆ ಕ್ಷೇತ್ರದ ಜನ ಬುದ್ಧಿ ಕಲಿಸಬೇಕು. 15 ವರ್ಷ ನಮ್ಮ ಬಳಿ ತಿಂದು ತೇಗಿ ಹೋಗಿರುವ ಗಿರಾಕಿಗೆ ಈ ಬಾರಿಯ ಚುನಾವಣೆಯಲ್ಲೇ ತಕ್ಕ ಉತ್ತರ ನೀಡಬೇಕು ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಅರಸೀಕೆರೆ ತಾಲೂಕಿಗೆ ಕುಡಿಯುವ ನೀರು, ಗಂಡಸಿನಲ್ಲಿ ವಿದ್ಯುತ್ ಕೇಂದ್ರ ನಿರ್ಮಾಣ, ರಸ್ತೆ, ಶಿಕ್ಷಣ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಕೆಲಸ ಮಾಡಿದೆ. ಜೊತೆಗೆ ಕೈಗಾರಿಕೆ ಸ್ಥಾಪಿಸಿ ಸಾವಿರಾರು ಜನರಿಗೆ ಕೆಲಸ ಮಾಡಲು ಅನುಕೂಲ ಕಲ್ಪಿಸಿರುವ ಜೆಡಿಎಸ್ ಬಗ್ಗೆ ಕೆಲವರು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಅಂತವರಿಗೆ ದೇವರೇ ಶಿಕ್ಷೆ ಕೊಡುವ ಕಾಲ ಬರಲಿದೆ ಎಂದರು. ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿ ಬಡವರ, ದೀನದಲಿತರ, ನೊಂದವರ ಪರವಾಗಿ ಕೆಲಸ ಮಾಡಿದ್ದಾರೆ. ಕಳೆದ 30 ವರ್ಷಗಳಿಂದ ದೇವೇಗೌಡರಿಗೆ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸವನ್ನ ಈ ಭಾಗದ ಜನ ಮಾಡಿದ್ದಾರೆ. ಕಷ್ಟದ ಕಾಲದಲ್ಲಿ ದೇವೇಗೌಡರ ಕೈ ಹಿಡಿದು ಶಕ್ತಿ ತುಂಬುವ ಕೆಲಸ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು. ತಮ್ಮ 91ರ ವಯಸ್ಸಿನಲ್ಲಿ ಕೂಡ ಜಿಲ್ಲೆಯ ಜನರ ಒಳಿತಿಗಾಗಿ ಕೆಲಸ ಮಾಡುತ್ತಿರುವ ದೇವೇಗೌಡರನ್ನ ನಿನ್ನೆ ತುಮಕೂರಿನಲ್ಲಿ ಸಚಿವರೊಬ್ಬರು ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಇನ್ನು ಕೆಲವರು ಎಲ್ಲವೂ ಸಿದ್ದರಾಮಯ್ಯ ಅವರಿಂದಲೇ ಆಗಿದೆ ಎಂದು ಹೇಳಿಕೊಂಡು ಓಡಾಡಿದ್ದಾರೆ ಎನ್ನುತ್ತಲೇ ಸಚಿವ ಕೆಎನ್ ರಾಜಣ್ಣ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ ಪರಿಣಾಮ ಇಂದು ಅರಸೀಕೆರೆ ಭಾಗದ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಕೊಬ್ಬರಿ ಖರೀದಿಗೆ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಬೆಳಗ್ಗೆ ನನಗೆ ನಮ್ಮಿಂದ ಗ್ರಾಂಟ್ ಬೇಕಾದ್ರೆ ಇಂಥದೆಲ್ಲ ನೋಡಿ ಬಿಟ್ಟಿರೋ 10 ವರ್ಷ 5 ವರ್ಷ ನನಗೆ ಗ್ರಾಂಟ್ ಕೊಡೋದಿಲ್ಲ. ಅವ್ರು ವ್ಯಾಪಾರ ಮಾಡಿ ಕೇಳಿ ಗಿರಾಕಿಯ ಇನ್ನು 15 ವರ್ಷ ವ್ಯಾಪಾರ ಮಾಡಿ ಲೂಟಿ ಮಾಡಿ ಇವತ್ತು ನೋಡಿ ಇದು ದೇವ್ರ ಸಭೆ ಬರಬಾರ್ದು. ನಮ್ಮ ಇವತ್ತು ಕುಡಿಯೋ ನೀರು ಈ ಜಿಲ್ಲೆಯಲ್ಲಿ ಅರಸೀಕೆರೆ ಕುಡಿಯೋ ನೀರು ಕೊಟ್ಟಿದ್ದು ಯಾರು? ಅರಸೀಕೆರೆ ಇಂಜಿನಿಯರ್ ಕಾಲೇಜ್ ಕೊಟ್ಟಿದ್ದು ಯಾರು? ಬಾಣಾವರಿಕೆ ಕಾಲೇಜ್ ಕೊಟ್ಟಿದ್ದು ಯಾರು? ಇವತ್ತು ರಸ್ತೆಗಳಿಗೆ ಎಷ್ಟು ಹಣ ಕೊಟ್ಟಿದ್ದೀವಿ? ಅವರಿಗೆ 5,000 ಕೋಟಿ ಹಣ ಕೊಟ್ಟಂತ ಯಾರು? ಹಾಸನದಲ್ಲಿ ಕೊರೋನಾ ಟೈಮಲ್ಲಿ ಅವತ್ತು ದೇವೇಗೌಡರ ನೇತೃತ್ವದಲ್ಲಿ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಆಗಿ ಹೋಗಿದ್ರೆ ಎಷ್ಟು ಜನ ಇವತ್ತು ಕೊರೋನಾ ಸೇರುವವರು? ಇವತ್ತು ಕುಮಾರಣ್ಣ ಕೈಲಿ ಹಿಡಿದು 300 ಕೋಟಿ ಕೊಡಿಸ್ಕೊಟ್ಟೆ. ಹಾಸನ ಆಸ್ಪತ್ರೆ ಹೆಂಗಿದೆ? ಇವ್ರು ಕೊಟ್ಟಂತ ಕೊಡುಗೆ ಏನಿಲ್ಲಿಗೆ? ಕಾಂಗ್ರೆಸ್ ಈ ಜಿಲ್ಲೆ ಕೊಟ್ಟ ಕೊಡುಗೆ ಏನು ಅಂತ ಹೇಳಿ? ಈಗೆಲ್ಲ ವ್ಯಾಪಾರ ಮಾಡಕ್ಕೆ ಇಲ್ಲಿ ಎಷ್ಟು ಗೀಡ್ತು, ಇಲ್ಲಿ ಗೀಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಇನ್ನೊಂದು 2 ತಿಂಗಳು ಕಳೀರಿ. ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಾವಲ್ಲ, ಕಾಂಗ್ರೆಸ್ ಈ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಅನ್ನೋ ಪದ ಇರಲ್ಲ. ಇವತ್ತು ನಾನೇ ಕರ್ಕೊಂಡೋಗಿ 365 ಇವನ್ಗೇನ್ ಗೊತ್ತಿತ್ತು? ಇವನಿಗೆ ಬರೀ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಅಂತ ಮೆಂಬರ್ ಮಾಡಿದೆ. ಇವತ್ತು ಹೇಳ್ತಾರೆ ನನ್ನ ಹೆಂಡತಿ ಒಂದು ಹಳೆ ಕಾರ್ ಇಟ್ಕೊಂಡು ತೋಟಕ್ಕೆ ಹೋಗ್ತಾರೆ ಕುಡ್ಕುಂದಿಗೆ ಅಂತ. ಸ್ವಾಮಿ ಆ ಕುಡ್ಕೊಂಡು ಈಗ ಈ ನಂದೇವರು ಮನೆ ಹಾಳು ಮಾಡಿದ್ದು ಯಾರು? ಸ್ವಲ್ಪ ತಾಳ್ಮೆ ಇದೆ. ಇದು 2008ರಲ್ಲಿ ಗಣಸಿಗಿತ್ತು. ನಾನು ಈ ಕ್ಷೇತ್ರ ಗೆಲ್ಲೇಬೇಕು ಅಂತ ಅವತ್ತು 2008ರಲ್ಲಿ ಅರಸೀಕೆರೆ ಮಾಡಿ ದೇವೇಗೌಡರು ಅವತ್ತು ನಾನು ಲಿಂಗಾಯತ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು. ಆದ್ರೂ ನಾನು ಅವತ್ತು ಇದನ್ನ ಹೇಳಿದ್ರು. ಇದೇ ನಾಯರು ನಮ್ಮ ರಾಜ್ಯಸಭಾ ಮೆಂಬರ್ ಆಗಿರೋ ದೇವೇಗೌಡರು ಕೃಪೆಯಿಂದ ಅವ್ರು ಹೇಳಿದ್ರು, ಇದು ಯಾವತ್ತಿದ್ರು ಇವತ್ತು ಕುಕ್ಕೋಕ್ಕಾಗಿ ಇದಕ್ಕೆ ಬೆಲೆ ಕೊಡಬೇಡಿ ರೇವಣ್ಣರೇ ಅಂತ ನನಗೆ ಹೇಳಿದ್ರು. ಆದ್ರೂ ನಾನು ದೇವೇಗೌಡರು ಎಲ್ಲರ ಮಾತು ಮೀರಿ ಸೀಟ್ ಕೊಡಿಸಿ ಶಾಸಕರು ಮಾಡಿದ್ದೀನಿ. ಇಲ್ಲಿ ವಾಸವರಿದ್ದಾರೆ ದೇವೇಗೌಡರ ಕಷ್ಟ ಕಾಲದಲ್ಲಿ. ಇವರೆಲ್ಲ 91ನೇ ಇಸ್ವಿನಲ್ಲಿ ದೇವೇಗೌಡರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತ ವ್ಯಕ್ತಿಗಳಲ್ಲಿ ಕೂತಿದ್ದಾರೆ ಡಯಾಸ್ ಮೇಲೆ. ನಾನು ಹೇಳ್ತೀನಿ ದಯಮಾಡಿ, ಇವತ್ತು
ದೇವೇಗೌಡರು ಬಿಟ್ಟು ಇವತ್ತು ನನ್ನಿಂದ ಸಿದ್ದರಾಮಯ್ಯರಿಂದ ಗೆದ್ದೆ ಅಂತ ಹೇಳ್ತಾರೆ. ದೇವೇಗೌಡರು ಕೂರಿಸ್ಕೊಂಡು ಈ ಜನ ಅರಸೀಕೆರೆ ತಾಲೂಕಿನವರು ದುಡ್ಡು ಕೊಟ್ರೆ ದೇವೇಗೌಡ್ರೆ ನಿಮ್ ಮಗ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಟ್ರೆ ಓಟ್ ಹಾಕ್ತಾರೆ. ಹಂಗಾರೆ ಗಣಸಿ ನಾಗರಣ್ಣ ಇವ್ರಿಗೆ 15 ವರ್ಷ ದುಡ್ಡು ಇಸ್ಕೊಂಡು ಹಾಕಿದ್ರ ಸ್ವಾಮಿ? ಹೇಳಿ ದಯಮಾಡಿ. ಇವತ್ತು ನಿಮ್ಮನ್ನ ದುಡ್ಡುಗೋಸ್ಕರ ಅಳಿತಾ ಇದ್ದಾರೆ. ದುಡ್ಡು ಕೊಟ್ರೆ ನಮ್ಮ ಯಾರು ಓಟ್ ಹಾಕ್ತಾರೆ ಅನ್ನೋ ಪರಿಸ್ಥಿತಿ ಬಂದಿದೆ. ಇದು ರಾಜಕೀಯದ ಇದೆಯಲ್ರಿ. ದೇವೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ದೇವೇಗೌಡರಿಗೆ ಯಾರು ಮೋಸ ಮಾಡಿದಾರೋ ಅವ್ರು ಎಂದೂ ಉಳಿದಿಲ್ಲ. ಇವತ್ತು ಯಾರೋ ಹೇಳ್ತಾರೆ, ತುಮಕೂರಿನಲ್ಲಿ ಮೊನ್ನೆ ಹೇಳ್ತಾರೆ